ಸೊ ಇವತ್ತು ನಾವು ಮೂರನೇ ಚಾಪ್ಟರ್ ಹಣ ಮತ್ತು ಬ್ಯಾಂಕಿಂಗ್. ಸೊ ಈ ಒಂದು ಚಾಪ್ಟರ್ನಲ್ಲಿ ಕಳೆದ ತರಗತಿಯಲ್ಲಿ ಹಣ ಅಂದ್ರೇನು ಮತ್ತು ಹಣದ ಕಾರ್ಯಗಳನ್ನ ಕುರಿತು ಚರ್ಚೆ ಮಾಡಿದ್ವಲ್ವಾ. ಸೊ ಹಣ ಅಂದ್ರೇನು ಮತ್ತು ಹಣದ ಕಾರ್ಯಗಳನ್ನ ತಿಳಿಸಿದ್ವಿ. ಸೊ ಈಗ ನಾವು ಮತ್ತೊಂದು ಪ್ರಮುಖವಾಗಿ ಒಂದು ಪರಿಕಲ್ಪನೆ ಹಣದ ಬೇಡಿಕೆ ಉದ್ದೇಶಗಳು. ಅರ್ಥ ಆಗುತ್ತಲ್ಲ, ಹಣದ ಬೇಡಿಕೆ ಅಂದ್ರೇನು ಮತ್ತೆ ಹಣದ ಬೇಡಿಕೆ ಉದ್ದೇಶಗಳ ಜನರು ಹೇಗೆ ತಮ್ಮ ಬಳಿ ನಗದು ಹಣವನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ ಅನ್ನೋ ವಿಚಾರವನ್ನ ನಾವು ಈ ತರಗತಿಯಲ್ಲಿ ತಿಳ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ 2 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ. ಹಣದ ಬೇಡಿಕೆ ಉದ್ದೇಶಗಳನ್ನ ತಿಳಿಸಿ ಅಂತ 2 ಮಾರ್ಕ್ಸ್ ಕೇಳ್ತಾರೆ, ಆಯ್ತಾ. ಹಾಗೆ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆಯನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳ್ತಾರೆ. ಅದನ್ನು 4 ಮಾರ್ಕ್ಸ್ ಕೇಳ್ತಾರೆ. ಸೊ ಈ ರೀತಿಯಾಗಿ 1, 2 ಮತ್ತು 4 ಮಾರ್ಕ್ಸ್ಗೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಹೆಚ್ಚಿನ ಒಂದು ಪ್ರಶ್ನೆಗಳು ನಿಮಗೆ ಬರ್ತವೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಇವುಗಳನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು. ನೋಡಿ, ಈಗ ಮೊದಲನೇದಾಗಿ ನಾವು ಹಣದ ಬೇಡಿಕೆ ಏನು ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಅಂತ ಕರೀತೀವಿ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನ ಹಣದ ಬೇಡಿಕೆ ಎಂದು ಕರೆಯುತ್ತೇವೆ. ಅರ್ಥ ಆಗುತ್ತಲ್ವಾ? ಈಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಷ್ಟ್ರದಲ್ಲಿರುವಂತಹ ಜನರು ತಮ್ಮ ಬಳಿ ಹಣವನ್ನು ಇಟ್ಕೊಳ್ಳೋಕೆ ಬಯಸ್ತಾರಲ್ವಾ, ಅದನ್ನು ನಾವು ಹಣದ ಬೇಡಿಕೆ ಅಂತ ಕರಿತೀವಿ ಅನ್ನೋದನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ನೋಡಿ, ಯಾವ ಉದ್ದೇಶಕ್ಕಾಗಿ ಜನರು ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಅಪೇಕ್ಷಿಸ್ತಾರೆ ಅಥವಾ ಇಷ್ಟಪಡ್ತಾರೆ ಅನ್ನೋದನ್ನ ಹಣದ ಬೇಡಿಕೆ ತಿಳಿಸುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಯಾವ ಉದ್ದೇಶಕ್ಕಾಗಿ ಜನರು ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನ ನಗದು ಹಣವನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸ್ತಾರೆ ಅನ್ನೋದನ್ನ ಹಣದ ಬೇಡಿಕೆ ತಿಳಿಸುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ನೋಡಿ, ಸಾಮಾನ್ಯವಾಗಿ ಜನರು ತಮ್ಮ ದುಡಿಮೆಯಿಂದ ಕೆಲವರು ಡೈಲಿ ವೇಜಸ್ಗೆ ಹೋಗ್ತಾರೆ ಅಲ್ವಾ, ದಿನಗೂಲಿ ನೌಕರಿದ್ದಾರೆ. ಕೆಲವರಿಗೆ ಒಂದು ವಾರಕ್ಕೊಂದ್ಸರಿ ಅವರಿಗೆ ಸಂಬಳ ಸಿಗುತ್ತೆ ಅಥವಾ ವೇತನ ಸಿಗುತ್ತೆ, ಕೆಲವರಿಗೆ ತಿಂಗಳಿಗೆ ಒಂದ್ಸರಿ ಸಿಗುತ್ತೆ, ಕೆಲವರಿಗೆ 6 ತಿಂಗಳಿಗೆ ಒಂದ್ಸರಿ ಸಿಗುತ್ತೆ, ಕೆಲವರಿಗೆ ವರ್ಷಕ್ಕೊಂದ್ಸರಿ ಪ್ಯಾಕೇಜ್ ಅಲ್ಲಿ ಸಂಬಳವನ್ನು ಕೊಡ್ತಾರೆ. ಆದ್ರೆ ಈ ಖರ್ಚು ವೆಚ್ಚಗಳು ಅಥವಾ ವ್ಯವಹಾರಗಳು ಏನಿದ್ದಾವೆ, ಸೊ ಅವರು ದಿನನಿತ್ಯ ಅನೇಕ ಒಂದು ವ್ಯವಹಾರಗಳನ್ನು ಮಾಡಬೇಕಾಗುತ್ತಲ್ವಾ. ಸೊ ಈ ಒಂದು ದೃಷ್ಟಿಯಿಂದ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಬಳಿ ತಮ್ಮ ಏನು ಸಂಬಳ ಪಡ್ಕೊಳ್ತಾರೆ ಅಥವಾ ವೇತನವನ್ನು ಪಡ್ಕೊಳ್ತಾರೆ, ಅದರಲ್ಲಿ ಒಂದು ನಿರ್ದಿಷ್ಟ ಭಾಗ ಹಣವನ್ನು ತಮ್ಮ ಬಳಿ ನಗದು ಹಣವನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ ಅನ್ನೋದು ನಮಗೆಲ್ಲ ತಿಳಿದಿರುವಂತ ವಿಚಾರ, ಹೌದಲ್ವಾ. ಈಗ ನಿಮ್ಮ ಮನೆಯಲ್ಲಿ ನೀವು ಗಮನಿಸಿ, ನಿಮ್ಮ ಮನೆಯಲ್ಲಿ ವರ್ಷಕ್ಕೊಂದ್ಸರಿ ಆದಾಯವನ್ನು ಪಡ್ಕೊಳ್ತಾರೆ ಅಂತ ಅನ್ಕೊಳ್ಳಿ. ಯಾವುದೋ ಒಂದು ಕಾಫಿ ತೋಟನೋ ಅಥವಾ ಬೇರೆ ಯಾವುದೋ ಒಂದು ಬೆಳೆನ ಬೆಳೀತಾ ಇದ್ದಾರೆ, ನಿಮಗೆ ವರ್ಷಕ್ಕೊಂದ್ಸರಿ ಆದಾಯ ಬರುತ್ತೆ. ಆದ್ರೆ ವರ್ಷಕ್ಕೊಂದ್ಸರಿ ಆದಾಯ ಬಂದರೂ ಕೂಡ ಅವರು ಪ್ರತಿ ದಿನ ಅನೇಕ ರೀತಿಯಾದಂತಹ ಒಂದು ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ, ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಕೊಳ್ಬೇಕಾಗುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಬಳಿ ನಗದು ಹಣವನ್ನು ಇಟ್ಕೊಂಡಿರ್ತಾರೆ, ಒಂದು ನಿರ್ದಿಷ್ಟ ಮೊತ್ತದ ನಗದು ಹಣವನ್ನು ಇಟ್ಕೊಂಡಿರ್ತಾರೆ ಅನ್ನೋದನ್ನ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸ್ತೀವಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಹಣದ ಬೇಡಿಕೆ ಅಂತಾನೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವಂತ ಹಣದ ಮೊತ್ತವನ್ನ ಹಣದ ಬೇಡಿಕೆ ಅಂತ ಕರೀತೀವಿ. ಅರ್ಥ ಆಗುತ್ತಲ್ವಾ? ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಅಂತ ಕರೀತೇವೆ. ಯಾವ ಉದ್ದೇಶಕ್ಕಾಗಿ ಜನರು ತಮ್ಮ ಬಳಿ ನಗದು ಹಣವನ್ನು ಇಟ್ಟುಕೊಳ್ಳಲು ಅಪೇಕ್ಷೆ ಮಾಡ್ತಾರೆ ಅಥವಾ ಬಯಸ್ತಾರೆ ಅನ್ನೋದನ್ನು ಹಣದ ಬೇಡಿಕೆ ತಿಳಿಸುತ್ತೆ ಅಲ್ವಾ. ಈಗ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಅನೇಕ ವ್ಯವಹಾರಗಳನ್ನು ನಡೆಸಬೇಕಾಗುತ್ತೆ, ಮತ್ತೆ ಅನೇಕ ರೀತಿಯಾದಂತಹ ಸಟ್ಟ ವ್ಯಾಪಾರಗಳಲ್ಲಿ ತೊಡಗಿಕೊಳ್ತಾರೆ. ಸೊ ಈ ಎಲ್ಲ ಉದ್ದೇಶಗಳಿಗಾಗಿ ಹಣ ಬೇಕಾಗುತ್ತೆ ಅನ್ನೋದನ್ನ ನಾವು ಈ ಪ್ರಮುಖವಾಗಿ ನೋಡ್ತೀವಿ. ಸೊ ನೆಕ್ಸ್ಟ್ ಈ ಹಣದ ಬೇಡಿಕೆ ಉದ್ದೇಶಗಳನ್ನು ತಿಳ್ಕೋಬೇಕಾಗುತ್ತೆ. ನೋಡಿ, ಜೆ.ಎಂ. ಕೇನ್ಸ್ ಅವರ ಪ್ರಕಾರ, ಜಾನ್ ಮೇನರ್ಡ್ ಕೇನ್ಸ್ ಅಂತ ಕರಿತೀವಿ ಅವ್ರನ್ನ, ಶಾರ್ಟ್ ಆಗಿ ಜೆ.ಎಂ. ಕೇನ್ಸ್ ಅಂತ ಹೇಳ್ತೀವಿ. ಜೆ.ಎಂ. ಕೇನ್ಸ್ ಅವರ ಪ್ರಕಾರ ಜನರು 2 ಪ್ರಮುಖ ಉದ್ದೇಶಗಳಿಗಾಗಿ ತಮ್ಮ ಬಳಿ ನಗದು ಹಣವನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಅರ್ಥ ಆಗುತ್ತಲ್ವಾ? ಆ 2 ಪ್ರಮುಖ ಉದ್ದೇಶಗಳು ಮೊದಲನೇದಾಗಿ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಡಿಮಾಂಡ್ ಫಾರ್ ಮನಿ ಅಂತ ಕರೀತೀವಿ ಇಂಗ್ಲಿಷ್. ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಡಿಮಾಂಡ್ ಫಾರ್ ಮನಿ, ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ. 2 ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಅಂತ ಹೇಳ್ತೀವಿ. ಸ್ಪೆಕ್ಯುಲೇಟಿವ್ ಮೋಟಿವ್ ಆಫ್ ಡಿಮಾಂಡ್ ಫಾರ್ ಮನಿ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡಬಹುದು. ಓಕೆನಾ? ಸೊ ಇದರಲ್ಲಿ ಮೊದಲನೇದು ಯಾವ್ದಪ್ಪ ಅಂದ್ರೆ ವ್ಯವಹಾರ ಉದ್ದೇಶದ ಹಣದ ಬೇಡಿಕೆ. ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಏನು ಹಾಗಾದ್ರೆ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಅಂದ್ರೆ
ಬೇಡಿಕೆ ಅಂತ ಕರೀತೀವಿ. ಅರ್ಥ ಆಗುತ್ತಲ್ವಾ? ಅಂದ್ರೆ ಜನರು ತಮ್ಮ ಬಳಿ ನಗದುಗಳನ್ನು ಇಟ್ಟುಕೊಳ್ಳುವಂತ ಮುಖ್ಯ ಉದ್ದೇಶವೇ ವ್ಯವಹಾರಗಳನ್ನು ನಡೆಸೋದಿಲ್ಲ. ಈಗ ಉದಾಹರಣೆಗೆ ನೋಡಿ, ನಾವು ಆಗಲೇ ಹೇಳಿದ್ದೀವಿ, ಈಗ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಅವನು ದಿನಗೂಲಿ ಪಡಿಬಹುದು, ಅಥವಾ ವಾರಕ್ಕೊಂದ್ಸರಿ ಸಂಬಳ ಪಡಿಬಹುದು, ಅಥವಾ ತಿಂಗಳಿಗೆ ಒಂದ್ಸರಿ ಪಡಿಬಹುದು, 6 ತಿಂಗಳಿಗೆ ಒಂದ್ಸರಿ ಸಂಬಳ ಪಡಿಬಹುದು, ಅಥವಾ ಒಂದು ವರ್ಷಕ್ಕೆ ಪ್ಯಾಕೇಜ್ ಅಲ್ಲಿ ಸಂಬಳ ಪಡಿಬಹುದು, ಅಥವಾ ಆದಾಯವನ್ನು ಪಡ್ಕೊಳ್ಬಹುದು. ಆದ್ರೆ ಅವರು ತಮ್ಮ ದಿನನಿತ್ಯ ಜೀವನದಲ್ಲಿ ಪ್ರತಿದಿನ ಅನೇಕ ರೀತಿಯ ವಸ್ತುಗಳನ್ನು ಕೊಂಡುಕೊಳ್ಬೇಕಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಪೇಸ್ಟ್ ಬಿಟ್ಟು ಅಲ್ವಾ, ಹಾಲು, ಹಣ್ಣು, ತರಕಾರಿ ಮತ್ತೆ ದಿನಸಿ ಸಾಮಾನುಗಳು ಇವನ್ನೆಲ್ಲವನ್ನೂ ಕೂಡ ಅವರು ಕೊಂಡ್ಕೊಳ್ಬೇಕಾಗುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ಏನಾದ್ರು ಹುಷಾರಿಲ್ಲ ಅಂತ ಇರ್ತದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗುತ್ತಲ್ವಾ, ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಅನೇಕ ಉದ್ದೇಶಗಳಿಗಾಗಿ ಏನ್ ಮಾಡ್ತಾರೆ ಅಂದ್ರೆ ಜನರು ತಮ್ಮ ಬಳಿ ನಗದುಗಳನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ ಅಂತ ನಾವು ಪ್ರಮುಖ ಗಮನಿಸ್ತೇವೆ ಅಲ್ವಾ. ಸೊ ಅಂದ್ರೆ ದಿನನಿತ್ಯದ ಜೀವನದಲ್ಲಿ ಅನೇಕ ರೀತಿಯ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ. ಸೊ ಹೀಗೆ ತಮ್ಮ ದೈನಂದಿನ ಜೀವನದಲ್ಲಿ ಬೇಕಾಗಿರುವಂತಹ ಸರಕು ಮತ್ತು ಅವಶ್ಯಕ ಸರಕು ಮತ್ತು ಸೇವೆಗಳನ್ನು ಕೊಂಡ್ಕೊಳ್ಳೋದಕ್ಕೆ ಜನರು ತಮ್ಮ ಆದಾಯವನ್ನು ನಿರ್ದಿಷ್ಟವಾದ ಹಣವನ್ನು ನಗದು ರೂಪದಲ್ಲಿ ತಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಅದನ್ನು ನಾವು ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಅಂತ ಕರಿತೀವಿ. ಅರ್ಥ ಆಗುತ್ತಲ್ವಾ? ಸೊ ಈ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆಯನ್ನು ಸಮೀಕರಣದಲ್ಲಿ ಈ ರೀತಿ ಇರಬಹುದು, MDT = KT ಅನ್ನೋದನ್ನ ನಾವು ಪ್ರಮುಖ ಗಮನಿಸ್ತೇವೆ. ಸರಿ, MDT = KT ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಡಿಮಾಂಡ್ ಫಾರ್ ಮನಿ ಈಕ್ವಲ್ಸ್ KT. K ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕತೆಯಲ್ಲಿನ ವಹಿವಾಟಿನ ಮೌಲ್ಯ ಅನ್ನೋದನ್ನ ನಾವು ಇಲ್ಲಿ ಪ್ರಮುಖ ಗಮನಿಸ್ತೇವೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿನ ಆರ್ಥಿಕತೆಯಲ್ಲಿನ ವಹಿವಾಟಿನ ಮೌಲ್ಯ. ಯಾಕೆ K ಅಂತ ಹೇಳಿದ್ರೆ ಧನಾತ್ಮಕ ಅಂಶ ಆಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಪ್ರಮುಖ ಗಮನಿಸ್ತೇವೆ. ಅರ್ಥ ಆಗುತ್ತಲ್ವಾ? K ಅಂದ್ರೆ ಧನಾತ್ಮಕ ಅಂಶ ಆಗಿರುತ್ತೆ, T ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿನ ಆರ್ಥಿಕತೆಯಲ್ಲಿನ ವಹಿವಾಟಿನ ಮೌಲ್ಯವನ್ನ ಇದು ತೋರಿಸುತ್ತೆ. K ಅಂದ್ರೆ ಧನಾತ್ಮಕ ಅಂಶವಾಗಿರುತ್ತೆ. ಸೊ ಹೀಗೆ ಈ MDT ಏನಿದೆ, ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಡಿಮಾಂಡ್ ಫಾರ್ ಮನಿ ಈಕ್ವಲ್ಸ್ KT. K ಅಂದ್ರೆ ಧನಾತ್ಮಕ ಅಂಶ ಆಗಿರುತ್ತೆ, T ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿನ ಆರ್ಥಿಕತೆಯಲ್ಲಿನ ವಹಿವಾಟಿನ ಮೌಲ್ಯವನ್ನ ಅದು ತೋರಿಸುತ್ತೆ ಅನ್ನೋದನ್ನ ನಾವು ಪ್ರಮುಖವಾಗಿ ನೋಡಬಹುದು. ಸರಿನಾ? ಸೊ ಇದು ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ. ಅರ್ಥ ಆಗುತ್ತಲ್ವಾ? ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಅಂದ್ರೆ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಅನೇಕ ರೀತಿಯ ಸರಕು ಮತ್ತು ಸೇವೆಗಳನ್ನ ಕೊಳ್ಳುವ ಮತ್ತು ಮಾರುವ ಉದ್ದೇಶಗಳಿಗಾಗಿ ಅಥವಾ ವ್ಯವಹಾರಗಳಿಗಾಗಿ ತಮ್ಮ ಬಳಿ ನಗದುಗಳನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಅದನ್ನ ವ್ಯವಹಾರ ಉದ್ದೇಶದ ಹಣದ ಬೇಡಿಕೆ ಅಂತ ಕರೀತೇವೆ. ಅದನ್ನ ಕಂಡುಹಿಡಿಯಲು ಬಳಸುವಂತ ಸೂತ್ರ MDT = KT. ಟ್ರಾನ್ಸಾಕ್ಷನ್ ಡಿಮಾಂಡ್ ಫಾರ್ ಮನಿ ಈಕ್ವಲ್ಸ್ KT. K ಅಂದ್ರೆ ಧನಾತ್ಮಕ ಅಂಶವನ್ನು ಸೂಚಿಸುತ್ತೆ, T ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿನ ಆರ್ಥಿಕತೆಯಲ್ಲಿನ ವಹಿವಾಟಿನ ಮೌಲ್ಯವನ್ನು ತೋರಿಸುತ್ತೆ ಅಂತ ನಾವು ನೋಡಬಹುದು. ಓಕೆನಾ? ಹಾಗೆ ನೆಕ್ಸ್ಟ್ ಎರಡನೇ ಅಂಶ ಯಾವ್ದಪ್ಪ ಅಂತ ಹೇಳಿದ್ರೆ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಅಂತ ಕರೀತೀವಿ. ಸ್ಪೆಕ್ಯುಲೇಟಿವ್ ಮೋಟಿವ್ ಆಫ್ ಡಿಮಾಂಡ್ ಫಾರ್ ಮನಿ ಅನ್ನೋದನ್ನ ನಾವು ಪ್ರಮುಖ ಗಮನಿಸ್ತೇವೆ. ಈ ಸ್ಪೆಕ್ಯುಲೇಟಿವ್ ಮೋಟಿವ್ ಆಫ್ ಡಿಮಾಂಡ್ ಫಾರ್ ಮನಿ ಸೊ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ. ಈ ಸಟ್ಟ ವ್ಯಾಪಾರ ಅಂದ್ರೆ ಏನಾಗುತ್ತೆ, ವಸ್ತುಗಳ ಬೆಲೆ ಕಡಿಮೆ ಇದ್ದಾಗ ಅವುಗಳನ್ನು ಕೊಂಡುಕೊಂಡು ಮಾರುಕಟ್ಟೆಯಲ್ಲಿ ಆ ವಸ್ತುಗಳ ಬೆಲೆಗಳು ಹೆಚ್ಚಾದಾಗ ಮಾರಾಟ ಮಾಡಿ ಅಧಿಕ ಲಾಭ ಗಳಿಸುವುದನ್ನು ಸಟ್ಟ ವ್ಯಾಪಾರ ಅಂತ ಕರೀತೀವಿ. ಅರ್ಥ ಆಗುತ್ತಲ್ವಾ? ಈಗ ಉದಾಹರಣೆಗೆ ಈರುಳ್ಳಿ ಬೆಲೆ ಕಡಿಮೆ ಇದ್ದಾಗ ಏನ್ ಮಾಡ್ತಾರೆ ಅಂತ ಅದನ್ನ ಕೊಂಡ್ಕೊಂಡು ಒಂದು ಕಡೆ ಸ್ಟಾಕ್ ಮಾಡಿಬಿಡ್ತಾರೆ. ಅರ್ಥ ಆಗುತ್ತಲ್ಲ? ಗೋಡನಲ್ಲಿ ಫುಲ್ ತುಂಬಿಸ್ಬಿಡೋದಪ್ಪ. ಅವಾಗ ಏನಾಗುತ್ತೆ, ಅವ್ರು ಗೋಡನಲ್ಲಿ ಅದನ್ನ ಸ್ಟಾಕ್ ತುಂಬಿಸಿದಾಗ ಮಾರ್ಕೆಟ್ ಅಲ್ಲಿ ಈರುಳ್ಳಿಯ ಕೊರತೆ ಉಂಟಾಗುತ್ತೆ, ಕೃತಕವಾಗಿ ಕೊರತೆಯನ್ನು ಸೃಷ್ಟಿ ಮಾಡೋದು. ಅವಾಗ ಏನಾಗುತ್ತೆ, ಈರುಳ್ಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ, ಸಡನ್ ಆಗಿ ಅದನ್ನ ಈರುಳ್ಳಿ ಬೆಲೆ ಜಾಸ್ತಿ ಆಗುತ್ತೆ, ಅದನ್ನ ಮಾರಾಟ ಮಾಡಿ ಅಧಿಕ ಲಾಭವನ್ನು ಗಳಿಸುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಸಟ್ಟ ವ್ಯಾಪಾರ ಅಂತ ಕರಿತೀವಿ. ಈಗ ವಸ್ತುಗಳನ್ನು ಕೊಂಡುಕೊಳ್ಳೋದು ಅಥವಾ ಷೇರುಗಳನ್ನು ಕೊಂಡುಕೊಳ್ಳೋದು, ಬಾಂಡ್ಗಳನ್ನು ಕೊಂಡುಕೊಳ್ಳೋದು, ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಒಂದು ವ್ಯಾಪಾರ ವ್ಯವಹಾರಗಳಿರುತ್ತೆ. ಅರ್ಥ ಆಗುತ್ತಲ್ಲ? ಅಂದ್ರೆ ವಸ್ತುಗಳ ಬೆಲೆಗಳು ಕಡಿಮೆ ಇದ್ದಾಗ ಅವುಗಳನ್ನು ಕೊಂಡ್ಕೊಂಡು ಬಿಡೋದು. ಈಗ ಯಾವುದೋ ವಸ್ತುಗಳ ಬೆಲೆಗಳು ಕಡಿಮೆ ಇದ್ದಾಗ ಅವುಗಳನ್ನು ಕೊಂಡ್ಕೊಂಡು ಒಂದು ಕಡೆ ಸ್ಟಾಕ್ ಮಾಡೋದು, ಅಥವಾ ಷೇರುಗಳ ಬೆಲೆಗಳು ಕಡಿಮೆ ಇದ್ದಾಗ ಅವುಗಳನ್ನು ಕೊಂಡ್ಕೊಳ್ಳೋದು, ಬಾಂಡ್ಗಳ ಬೆಲೆಗಳು ಕಡಿಮೆ ಇದ್ದಾಗ ಅವುಗಳನ್ನ ಕೊಂಡ್ಕೊಳ್ಳೋದು, ಸರ್ಕಾರಿ ಪತ್ರಗಳ ಒಂದು ಬೆಲೆಗಳು ಕಡಿಮೆ ಇದ್ದಾಗ ಅವುಗಳನ್ನ ಕೊಂಡ್ಕೊಂಡು ಇಟ್ಕೊಳ್ಳೋದು, ಮಾರ್ಕೆಟ್ ಅಲ್ಲಿ ಅವುಗಳ ಬೆಲೆಗಳು ಜಾಸ್ತಿ ಆದಾಗ ಅವುಗಳನ್ನು ಮಾರಾಟ ಮಾಡಿ ಅಧಿಕ ಲಾಭ ಗಳಿಸೋದು ಅಥವಾ ಆದಾಯವನ್ನು ಗಳಿಸೋದನ್ನ ಅವನ್ನ ಸಟ್ಟ ವ್ಯಾಪಾರ ಅಂತ ಕರೀತೇವೆ. ಅರ್ಥ ಆಗುತ್ತಲ್ವಾ? ವಸ್ತುಗಳ ಬೆಲೆಗಳು ಕಡಿಮೆ ಇದ್ದಾಗ ಅವುಗಳನ್ನು ಕೊಂಡುಕೊಂಡು ಮಾರುಕಟ್ಟೆಯಲ್ಲಿ ಆ ವಸ್ತುಗಳ ಬೆಲೆಗಳು ಹೆಚ್ಚಾದಾಗ ಅವುಗಳನ್ನು ಮಾರಾಟ
ಅಧಿಕ ಲಾಭ ಗಳಿಸುವುದನ್ನು ಸಟ್ಟ ವ್ಯಾಪಾರ ಅಂತ ಕರೀತೀವಿ. ಹೀಗೆ ಜನರು ಸಟ್ಟ ವ್ಯಾಪಾರದ ಮೂಲಕ ಹೆಚ್ಚಿನ ಆದಾಯ ಅಥವಾ ಲಾಭ ಗಳಿಸುವ ಉದ್ದೇಶದಿಂದ ತಮ್ಮ ಬಳಿ ನಗದು ಹಣವನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಅದನ್ನು ನಾವು ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಅಂತ ಕರಿತೀವಿ. ಅರ್ಥ ಆಗುತ್ತಲ್ವಾ? ಸೊ ಹೀಗೆ ಅಂದ್ರೆ ಜನರು ಮಾಡ್ತಾರೆ ಅಂದ್ರೆ ಈ ಸಟ್ಟ ವ್ಯಾಪಾರದ ಮೂಲಕ ಅಧಿಕ ಆದಾಯ ಅಥವಾ ಲಾಭ ಗಳಿಸುವಂತ ಉದ್ದೇಶದಿಂದ ತಮ್ಮ ಆದಾಯದ ಒಂದು ನಿರ್ದಿಷ್ಟವಾದ ಹಣವನ್ನ ನಗದು ರೂಪದಲ್ಲಿ ತಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಸೊ ಇದನ್ನ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಅಂತ ಕರಿತೀವಿ. ಈಗ ಸಡನ್ ವ್ಯಾಪಾರ ವ್ಯವಹಾರ ಮಾಡುವ ಸಂದರ್ಭದಲ್ಲಿ ಯಾವುದೋ ಒಂದು ಆಫರ್ ಬಂದ್ಬಿಡುತ್ತೆ, ಕಡಿಮೆ ರೇಟ್ ಕೊಡ್ತೀವಿ ತಗೊಳ್ಳಿ ಅನ್ನೊಂದು ಆಫರ್ ಬಂದ್ಬಿಡುತ್ತೆ. ಅವಾಗ ಅದನ್ನು ಕೊಂಡ್ಕೋಬೇಕಲ್ವ ಅವರು, ಕೊಂಡ್ಕೊಂಡು ಅದನ್ನು ನಾಳೆ ಅದನ್ನು ಮಾರಾಟ ಮಾಡಿ ಆದಾಯ ಗಳಿಸ್ಬೇಕಲ್ವಾ ಅಥವಾ ಲಾಭ ಗಳಿಸ್ಬೇಕಲ್ವಾ. ಸೊ ಈ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕೋಸ್ಕರ ಕೂಡ ಅವ್ರು ಏನ್ ಮಾಡ್ತಾರೆ, ತಮ್ಮ ನಿರ್ದಿಷ್ಟ ಹಣ ಅಂದ್ರೆ ಆದಾಯ ಏನಿರುತ್ತೆ ಅದರಲ್ಲಿ ಒಂದು ನಿರ್ದಿಷ್ಟ ಮೊತ್ತವನ್ನು ನಗದು ರೂಪದಲ್ಲಿ ತಮ್ಮ ಬಳಿ ಯಾವಾಗಲೂ ಕೂಡ ಇಟ್ಕೊಂಡಿರ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಇದನ್ನ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಅಂತ ಕರಿತೀವಿ. ಓಕೆನಾ? ಈ ಸಟ್ಟ ವ್ಯಾಪಾರದ ಉದ್ದೇಶದಲ್ಲಿ ಅನೇಕ ರೀತಿಯಾದಂತಹ ಅಂಶಗಳು ಸೇರ್ಕೊಳ್ತವೆ. ಅಂದ್ರೆ ಸರಕು ಮತ್ತು ಸೇವೆಗಳಾಗಿರ್ಬೋದು, ಷೇರುಗಳಾಗಿರ್ಬೋದು, ಬಾಂಡ್ಗಳಾಗಿರ್ಬೋದು, ಮತ್ತೆ ಸರ್ಕಾರಿ ಸಾಲಪತ್ರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅದರಲ್ಲಿ ಬರುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಅಂದ್ರೆ ಜನರು ಮಾರ್ಕೆಟ್ ಅನ್ನ ಅವಲೋಕಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ವೀಕ್ಷಣೆ ಮಾಡ್ತಾ ಇರ್ತಾರೆ. ವಸ್ತುಗಳ ಬೆಲೆಗಳು ಕಡಿಮೆ ಆದಾಗ ಅವುಗಳನ್ನು ಕೊಂಡ್ಕೊಳ್ಳೋದು, ಮಾರ್ಕೆಟ್ ಅಲ್ಲಿ ಆ ವಸ್ತುಗಳ ಬೆಲೆಗಳು ಜಾಸ್ತಿ ಆದಾಗ, ಷೇರುಗಳ ಬೆಲೆಗಳು ಜಾಸ್ತಿ ಆದಾಗ, ಬಾಂಡ್ಗಳ ಬೆಲೆಗಳು ಜಾಸ್ತಿ ಆದಾಗ, ಸರ್ಕಾರಿ ಸಾಲಪತ್ರಗಳ ಬೆಲೆಗಳು ಜಾಸ್ತಿ ಆದಾಗ, ಅಥವಾ ನಾವು ಕೊಂಡ್ಕೊಂಡಿರುವಂತಹ ವಸ್ತುಗಳ ಬೆಲೆಗಳು ಜಾಸ್ತಿ ಆದಾಗ ಅವುಗಳನ್ನು ಮಾರಾಟ ಮಾಡಿ ಅದರಿಂದ ಏನ್ ಮಾಡ್ತಾರೆ, ಅಧಿಕ ಲಾಭವನ್ನು ಗಳಿಸ್ತಾರೆ ಅನ್ನೋದನ್ನ ನಾವು ನೋಡಬಹುದು. ಈ ಉದ್ದೇಶಕ್ಕಾಗಿ ಕೂಡ ಜನರು ತಮ್ಮ ಬಳಿ ನಗದವನ್ನ ಇಟ್ಕೊಂಡಿರ್ತಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ನೋಡಿ, ಯಾವಾಗಲೂ ಕೂಡ ಈ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಇರುತ್ತಲ್ವಾ, ಅದು ಬ್ಯಾಂಕಿನ ಬಡ್ಡಿ ದರವನ್ನು ಅವಲಂಬಿಸಿರುತ್ತೆ ಅನ್ನೋದನ್ನ ಗಮನಿಸಬಹುದು. ಅದು ಬಡ್ಡಿ ದರದ ಮೇಲೆ ಅವಲಂಬಿತವಾಗಿರುತ್ತೆ. ಬಡ್ಡಿ ದರ ಹೆಚ್ಚಾಗಿದ್ದರೆ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಕಡಿಮೆ ಇರುತ್ತೆ. ಬಡ್ಡಿ ದರ ಕಡಿಮೆ ಇದ್ದಾಗ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಹೆಚ್ಚಾಗಿರುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ನೋಡಿ, ಬ್ಯಾಂಕಿನಲ್ಲಿ ಬಡ್ಡಿ ದರ ಏರಿಕೆಯಾದಾಗ ಜನರು ತಮ್ಮ ಬಳಿ ನಗದು ಹಣವನ್ನು ಇಟ್ಕೊಳ್ಳೋದಕ್ಕೆ ಬಯಸೋದಿಲ್ಲ. ಹಣವನ್ನು ಏನ್ ಮಾಡ್ತಾರೆ, ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡ್ತಾರೆ. ಬಡ್ಡಿ ದರ ಜಾಸ್ತಿ ಇರುತ್ತಲ್ವಾ, ಅಧಿಕ ಆದಾಯ ಬರುತ್ತೆ. ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು? ಇದು ಸಟ್ಟ ವ್ಯಾಪಾರ ಅಂದ್ರೆ ರಿಸ್ಕ್. ಅವ್ರೇನೋ ಈಗ ವಸ್ತುಗಳನ್ನು ಕೊಂಡ್ಕೊಂಡಿರ್ತಾರೆ, ಕಡಿಮೆ ಬೆಲೆ ಇದೆ ಅಂತ. ಅದೇನಾದ್ರೂ ಇನ್ನೂ ಕೂಡ ಕಡಿಮೆ ಆಗುತ್ತೆ. ಈಗ ಷೇರುಗಳ ಬೆಲೆಗಳು ಕಡಿಮೆ ಇದೆ ಅಂತ ಕೊಂಡ್ಕೊಂಡಿರ್ತಾರೆ ಅಲ್ವಾ. ಅದೇನಾದ್ರೂ ಆರ್ಥಿಕ ವ್ಯವಸ್ಥೆಯಲ್ಲಿ ಇನ್ನೂ ಕುಸಿತ ಜಾಸ್ತಿ ಆಗಿ ಮತ್ತೇನಾದ್ರೂ ಬೆಲೆಗಳು ಇನ್ನೂ ಕೂಡ ಕಡಿಮೆ ಆಗಿದ್ರೆ ಅವ್ರಿಗೆ ಲಾಸ್ ಆಗುತ್ತಲ್ವಾ. ಇದು ಅನ್ಸರ್ಟನಿಟಿ ಇರುತ್ತೆ, ಅನಿರ್ದಿಷ್ಟತೆ ಇರುತ್ತೆ. ಈ ಸಟ್ಟ ವ್ಯಾಪಾರದಲ್ಲಿ ಯಾವಾಗಲೂ ಕೂಡ ಅನಿರ್ದಿಷ್ಟತೆ. ಅರ್ಥ ಆಗುತ್ತಲ್ವಾ? ಹೆಚ್ಚಿನ ಲಾಭವನ್ನು ಕೊಡ್ಬೋದು ಅಥವಾ ಲಾಸ್ ಆಗ್ಬೋದು, ಎರಡು ಅವಕಾಶಗಳು ಕೂಡ ಇರ್ತವೆ. ನಾವು ಯಾವ ಕಡಿಮೆ ಬೆಲೆ ಅಂತ ಕೊಂಡ್ಕೊಂಡು ಹೆಚ್ಚಿನ ಬೆಲೆ ಬಂದಾಗ ಮಾರಣ ಅಂತ ಕಾಯ್ಕೊಂಡು ಕುತ್ಕೊಂಡು ಅದೇನಾದ್ರು ಹೆಚ್ಚಿಗೆ ಆಗದೆ ಇದ್ರೆ ಇನ್ನೂ ಬೆಲೆಗಳು ಕಡಿಮೆ ಆಗ್ಬಿಟ್ಟು ಲಾಸ್ ಆಗುತ್ತಲ್ವಾ. ಅವಾಗ ಏನಾಗುತ್ತೆ, ಅದು ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬ್ಯಾಂಕಿನಲ್ಲಿ ಬಡ್ಡಿ ದರ ಜಾಸ್ತಿ ಇದೆ, ಅವರು ಸಟ್ಟ ವ್ಯಾಪಾರದ ಉದ್ದೇಶಕ್ಕೆ ಬಳಸುವಂತ ಹಣದ ಮೊತ್ತ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅರ್ಥ ಆಗುತ್ತಲ್ವಾ? ಅದನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಬಿಡ್ತಾರೆ ಬಡ್ಡಿ ಆಸೆ. ಒಂದ್ ವೇಳೆ ಬಡ್ಡಿ ದರ ಏನಾದ್ರು ಬ್ಯಾಂಕಲ್ಲಿ ಕಡಿಮೆ ಇತ್ತು ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಮಾಡ್ತಾರೆ, ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಜಾಸ್ತಿ ಆಗುತ್ತೆ. ಇಂಥ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕೆ ಜನರು ಹೆಚ್ಚು ಹಣವನ್ನ ಬಳಸ್ಕೊಳ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈಗ ಬಡ್ಡಿ ದರ ಜಾಸ್ತಿ ಇತ್ತು ಅಂತ ತಿಳ್ಕೊಳ್ಳಿ, ಅವಾಗ ಯಾರು ಕೂಡ ಬ್ಯಾಂಕಲ್ಲಿ ಸಾಲ ತಗೊಂಡು, ಅರ್ಥ ಆಗುತ್ತಲ್ಲ, ಬಡ್ಡಿ ದರ ಜಾಸ್ತಿ ಇದ್ದಾಗ ಯಾರು ಕೂಡ ಬ್ಯಾಂಕಲ್ಲಿ ಸಾಲ ತಗೊಂಡು ಈ ರೀತಿಯಾದಂತಹ ವ್ಯವಹಾರಗಳನ್ನು ಮಾಡೋದಿಲ್ಲ. ಅರ್ಥ ಆಗುತ್ತಲ್ವಾ? ಒಂದು ಮತ್ತೆ ಬಡ್ಡಿ ದರ ಕಡಿಮೆ ಇತ್ತು ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಮಾಡ್ತಾರೆ, ಅಲ್ಲಿ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡ್ತಾರೆ, ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇದು ಇನ್ವರ್ಸ್ ರಿಲೇಶನ್ಶಿಪ್ ಇರುತ್ತೆ. ಅವರು ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಮತ್ತು ಬಡ್ಡಿ ದರ ಇವುಗಳ ನಡುವೆ ವಿರುದ್ಧಾತ್ಮಕ ಸಂಬಂಧ ಇರುತ್ತೆ. ಬಡ್ಡಿ ದರ ಜಾಸ್ತಿ ಇದ್ರೆ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಬಡ್ಡಿ ದರ ಕಡಿಮೆ ಇದ್ರೆ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಜಾಸ್ತಿ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಒಟ್ಟಾರೆ ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಬಡ್ಡಿ ದರವನ್ನು ಅವಲಂಬಿಸಿರುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡಬಹುದು. ಸೊ ಇದನ್ನ ಕಂಡುಹಿಡಿಯಲು ಬಳಸುವಂತ ಸೂತ್ರ ಯಾವುದು ಅಂತಂದ್ರೆ, ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ MDS R maximum minus R minimum, sorry R minus R minimum ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಇಲ್ಲಿ R maximum ಅಂದ್ರೆ ಗರಿಷ್ಠ ಬಡ್ಡಿಯ ದರ ಅಂತ, ಗರಿಷ್ಠ ಮಟ್ಟದ ಬಡ್ಡಿಯ ದರ, ಮೈನಸ್ R ಅಂದ್ರೆ ಪ್ರಸ್ತುತ ಬಡ್ಡಿ ದರ ಎಷ್ಟಿರುತ್ತೆ ಅಂತ. ಸೊ ಹಾಗೆ ನೆಕ್ಸ್ಟ್ R ಅಂತ ಪ್ರಸ್ತುತ ಬಡ್ಡಿ ದರ, ಇದು R minimum ಅಂದ್ರೆ ಗರಿಷ್ಠ ಮಟ್ಟದ ಬಡ್ಡಿ ದರ ಅನ್ನೋದನ್ನ ನಾವು ಇಲ್ಲಿ ಪ್ರಮುಖವಾಗಿ
ನೋಡ್ತೇವೆ. ಸರಿನಾ? ಸೊ ಇಷ್ಟು ಇದು ಪ್ರಮುಖವಾಗಿರುವಂತಹ ಅಂಶ. MDS R maximum minus R divided by R minus R minimum ಅಂತ ಇದೆ. Speculative motive of demand for money equals R maximum minus R divided by R minus R minimum ಅನ್ನೋದನ್ನ ನಾವು ಇಲ್ಲಿ ನೋಡ್ತೇವೆ. ಸದ್ಯವ್ಯಾಪಕ ಉದ್ದೇಶಗಳ ಹಣದ ಬೇಡಿಕೆ ಗರಿಷ್ಠ ಮಟ್ಟದ ಬಡ್ಡಿಯ ದರ ಮೈನಸ್ ಬಡ್ಡಿಯ ದರ, ಪ್ರಸ್ತುತ ಇರುವ ಬಡ್ಡಿಯ ದರ ಮತ್ತೆ ಬಡ್ಡಿಯ ದರ ಮೈನಸ್ ಗರಿಷ್ಠ ಮಟ್ಟದ ಬಡ್ಡಿಯ ದರ ಅನ್ನೋದನ್ನ ನಾವು ಇಲ್ಲಿ ನೋಡ್ತೇವೆ. ಓಕೆನಾ? ಸೊ ಟೋಟಲಿ ಒಟ್ಟು ಹಣದ ಬೇಡಿಕೆ ಅಂತ ಏನಿದೆ, ಟೋಟಲ್ ಡಿಮಾಂಡ್ ಫಾರ್ ಮನಿ ಏನಿದೆ, ಇದು ಯಾವುದು ಈಕ್ವಲ್ ಆಗಿರುತ್ತೆ? MD ಡಿಮಾಂಡ್ ಫಾರ್ ಮನಿ ಈಕ್ವಲ್ಸ್ MDT ಪ್ಲಸ್ MDS ಅನ್ನೋದನ್ನ ಗಮನಿಸಬೇಕು. ಟೋಟಲ್ ಡಿಮಾಂಡ್ ಫಾರ್ ಮನಿ ಈಕ್ವಲ್ಸ್ ಟ್ರಾನ್ಸಾಕ್ಷನ್ ಮೋಟಿವ್ ಆಫ್ ಡಿಮಾಂಡ್ ಫಾರ್ ಮನಿ ಅಂಡ್ ಸ್ಪೆಕ್ಯುಲೇಟಿವ್ ಮೋಟಿವ್ ಆಫ್ ಡಿಮಾಂಡ್ ಫಾರ್ ಮನಿ ಅನ್ನೋದನ್ನ ನೋಡಬೇಕು. ಒಟ್ಟು ಹಣದ ಬೇಡಿಕೆ ಯಾವುದು ಸಮಾನವಾಗಿರುತ್ತೆ? ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಪ್ಲಸ್ ಚಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆಗೆ ಅದು ಸಮಾನವಾಗಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸುತ್ತೇವೆ. ಸೊ ಇಷ್ಟು ಪ್ರಮುಖವಾಗಿರುವಂತಹ ವಿಚಾರಗಳು. ಇವತ್ತಿದ್ದು ಹಣದ ಬೇಡಿಕೆಯ ಉದ್ದೇಶಗಳು. ಹಣದ ಬೇಡಿಕೆ ಅಂದ್ರೆ ಏನು ಮತ್ತು ಹಣದ ಬೇಡಿಕೆಯ ಉದ್ದೇಶಗಳು. ಇದು 1 ಮಾರ್ಕ್ಸ್ ಅಂತ 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಸೊ ಇದನ್ನ ನೀವು ಸ್ವಲ್ಪ ನೋಡ್ಬೇಕು. ಅರ್ಥ ಆಗುತ್ತಲ್ಲ? ಕೊಡಿ ಇದೆಯಲ್ಲ, ಇದರಲ್ಲಿ 1 ಮಾರ್ಕ್ಸ್ ನೋಡಿ 16 ಹಣದ ಬೇಡಿಕೆಯ ಉದ್ದೇಶಗಳನ್ನು ತಿಳಿಸಿ ಅಂತ ನೋಡಿ. 2 ಮಾರ್ಕ್ಸ್ ಇದೆಯಾ? ಎಷ್ಟು ಕ್ವಶ್ಚನ್ ಅದು? 4ನೇ ಕ್ವಶ್ಚನ್ 2 ಮಾರ್ಕ್ಸ್ ಅಲ್ಲಿ. 2 ಮಾರ್ಕ್ಸ್ ಅಲ್ಲ 1 ಮಾರ್ಕ್ಸ್ ಅಲ್ಲ? ಈ ಕೆಳಗಿನ ಪ್ರಶ್ನೆಗಳಿಗೆ 4 ಮಾರ್ಕ್ಸ್ಗಳನ್ನು ಉತ್ತರಿಸಿ ಅಂತ ಮಾತಾಡುವಾಗಲೇ ಇದೆಯಾ? ಹಣದ ಬೇಡಿಕೆಯ ಉದ್ದೇಶಗಳನ್ನು ತಿಳಿಸಿ. ಯಾವ ಬೇಡಿಕೆಗಳು? ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಮತ್ತು ಉದ್ದೇಶದ ಹಣದ ಬೇಡಿಕೆ. ಅದು ಬಿಟ್ಟು ನೆಕ್ಸ್ಟ್ ಏನಿದೆ ಕ್ವಶನ್ 4 ಮಾರ್ಕ್ಸ್ ಬನ್ನಿ. 4ನೇ ಕ್ವಶನ್ ನೋಡಿ. 4 ಮಾರ್ಕ್ಸ್ ಅಲ್ಲಿ ಇದೆಯಾ? ಏನಿದೆ? ಹೇಳಮ್ಮ ಕಾವ್ಯ, ಏನ್ ಪ್ರಶ್ನೆ ಅದು? ಇದೆಯಾ ಪ್ರಶ್ನೆ? ಎಷ್ಟು ಮಾರ್ಕ್ಸ್ ಇದೆ? 2 ಮಾರ್ಕ್ಸ್ ಇದೆಯಾ? ಯಾವ ಉದ್ದೇಶ? ವೆರಿ ಗುಡ್. ಶುಕ್ರಲಿ ಈಗ ಹಣದ ಬೇಡಿಕೆ ಅಂದ್ರೆ ನಮ್ಮ ಯಾವ ಹಣದ ಬೇಡಿಕೆ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನ ಹಣದ ಬೇಡಿಕೆ ಎಂದು ಕರೆಯುತ್ತೇವೆ. ಏನೇಳಿ? ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನ ಹಣದ ಬೇಡಿಕೆ ಎಂದು ಕರೆಯುತ್ತೇವೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳುವ ನಗದು ಮೊತ್ತವನ್ನು ಹಣದ ಬೇಡಿಕೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಎಂದು ಕರೆಯುತ್ತೇವೆ. ಹೇಳಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುತ್ತೇವೆ. ಕೂತ್ಕೋ ಕಾವ್ಯ ಹೇಳಮ್ಮ. ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ. ಈ ಕಡೆ ಕಾವ್ಯ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಬೇಡಿಕೆ. ನಗದು ಹಣದ ಮೊತ್ತವನ್ನು ಸಂಧ್ಯಾ. ಈಗ ನಾನು ಕೇಳ್ತೀನಿ ಏನಪ್ಪಾ ಅಂದ್ರೆ ಹಣದ ಬೇಡಿಕೆ ಅಂದ್ರೆ ಏನು, ಹಣದ ಬೇಡಿಕೆ ಅಂದ್ರೆ ಏನು ಮತ್ತು ಹಣದ ಬೇಡಿಕೆ ಉದ್ದೇಶಗಳು.
ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನ ಹಣದ ಬೇಡಿಕೆ ಎಂದು ಕರೆಯುತ್ತೇವೆ. ಜೆಎಂ ಕೇಂದ್ರದ ಪ್ರಕಾರ ಎರಡು ಉದ್ದೇಶಗಳಿಗಾಗಿ ಜನರು ತಮ್ಮ ಬಳಿ ನಗದು ಹಣವನ್ನು ಇಟ್ಟುಕೊಳ್ಳಲಿಕ್ಕೆ ಬಯಸುತ್ತಾರೆ. ಆ ಹಣದ ಬೇಡಿಕೆ ಉದ್ದೇಶಗಳೆಂದರೆ ಮೊದಲನೇದು ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಎರಡನೇದು ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ. ಅರ್ಥಾಗುತ್ತಲ್ಲ? ಜೆಎಂ ಕೇಂದ್ರದ ಪ್ರಕಾರ ಜನರು ಎರಡು ಉದ್ದೇಶಗಳಿಗಾಗಿ ತಮ್ಮ ಬಳಿ ನಗದು ಹಣವನ್ನು ಹೊಂದಲು ಬಯಸುತ್ತಾರೆ. ಹಣದ ಬೇಡಿಕೆ ಉದ್ದೇಶಗಳೆಂದರೆ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ. ಓಕೆನಾ? ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುತ್ತೇವೆ. ಜೆಎಂ ಕೇಂದ್ರವರ ಪ್ರಕಾರ ವ್ಯವಹಾರ ದೃಷ್ಟಿಯಿಂದ ಹಣದ ಬೇಡಿಕೆ. ಜೆಎಂ ಕೇಂದ್ರಗಳ ಪ್ರಕಾರ ಜನರು ಎರಡು ಉದ್ದೇಶಗಳಿಗಾಗಿ ತಮ್ಮ ಬಳಿ ನಗದು ಹಣವನ್ನು ಇಟ್ಟುಕೊಳ್ಳಲು ಬಯಸುತ್ತಾರೆ. ಅವುಗಳೆಂದರೆ ವ್ಯವಹಾರ ದೃಷ್ಟಿ ಹಣದ ಬೇಡಿಕೆ, ಸಟ್ಟ ವ್ಯವಹಾರ ಉದ್ದೇಶ ಹಣದ ಬೇಡಿಕೆ. ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ಹಣದ ಬೇಡಿಕೆ ಎನ್ನುವುದು ಜೆಎಂ ಕೇಂದ್ರವರ ಪ್ರಕಾರ ಎರಡು ಉದ್ದೇಶಗಳಿಗಾಗಿ ತಮ್ಮ ಬಳಿ ಇದು ವ್ಯವಹಾರ ಉದ್ದೇಶದ ಹಣದ ಬೇಡಿಕೆ, ಸಟ್ಟ ವ್ಯಾಪಾರದ ಉದ್ದೇಶದ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುವರು. ಜೆಎಂ ಕೇಂದ್ರ ಅವರ ಪ್ರಕಾರ ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ, ಸಟ್ಟ ವ್ಯಾಪಾರ ಉದ್ದೇಶ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಅಂತ ಕರಿತೀವಿ. ಹಣದ ಬೇಡಿಕೆ ಉದ್ದೇಶಗಳು ಜೆಎಂ ಕೇಂದ್ರಗಳ ಪ್ರಕಾರ ಜನರು ಎರಡು ಪ್ರಮುಖ ಉದ್ದೇಶಗಳಿಗಾಗಿ ತಮ್ಮ ಬಳಿ ನಗದು ಹಣವನ್ನು ಇಟ್ಟುಕೊಳ್ಳಲು ಬಯಸುತ್ತಾರೆ. ಅವುಗಳೆಂದರೆ ಮೊದಲನೇದು ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಎರಡನೇದು ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುವುದು. ಜೆಎಂ ಕೇಂದ್ರವರ ಪ್ರಕಾರ ಹಣದ ಬೇಡಿಕೆ ಉದ್ದೇಶಗಳು ಎರಡು. ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಎರಡನೇದು ಸಟ್ಟ ವ್ಯಾಪಾರದ ಉದ್ದೇಶ. ನೆಕ್ಸ್ಟ್ ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳುವ ಬಯಸುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುತ್ತೇವೆ. ಜೆಎಂ ಪ್ರಕಾರ ಜೆಎಂ ಪ್ರಕಾರ ಜೆಎಂ ಕೇಂದ್ರಗಳ ಪ್ರಕಾರ ವ್ಯವಹಾರದ ಉದ್ದೇಶದಲ್ಲಿ ಹಣದ ಬೇಡಿಕೆ, ಸಟ್ಟ ವ್ಯಾಪಾರದ
ಉದ್ದೇಶ ಬೇಡಿಕೆ ಎರಡನೇದು ಸ್ವಂತ ವ್ಯಾಪಾರದ ಉದ್ದೇಶ. ನೆಕ್ಸ್ಟ್ ಸುತ್ತ ಒಳ್ಳೆ ಸುತ್ತ ನಿರ್ದಿಷ್ಟ ಅವಧಿಯಲ್ಲಿ ಗುನುಗುನು ಅನ್ಬಾರ್ದು, ಸುಮ್ಮನೆ ಸೈಲೆಂಟ್ ಕೂತ್ಕೋಬೇಕು. ಅವ್ರು ಹೇಳಿ ಕೇಳಿಸ್ಬೇಕ ಬೇಡ, ಮನಸ್ಸಲ್ಲಿ ಹೋಗ್ಕೊಳಕ್ಕಾಗಲ್ಲ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುವರು. ಜೇಮ್ಸ್ ರವರ ಪ್ರಕಾರ ಜನರು ಎರಡು ಉದ್ದೇಶದಿಂದ ಆ ನಗದು ಹಣವನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಒಂದು ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಎರಡು ಸಣ್ಣ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುತ್ತೇವೆ. ಜೇಮ್ಸ್ ಪ್ರಕಾರ ವ್ಯವಹಾರದ ಉದ್ದೇಶದ ಹಣ ಬೇಡಿಕೆ, ಸಣ್ಣ ವ್ಯವಹಾರದ ಹಣದ ಬೇಡಿಕೆ. ನೆಕ್ಸ್ಟ್ ಒಂದು ವಿಶಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುತ್ತೇವೆ. ಜೇಮ್ಸ್ ಅವರ ಪ್ರಕಾರ ವ್ಯವಹಾರದ ಉದ್ದೇಶ ಹಣದ ಬೇಡಿಕೆ, ಸಣ್ಣ ವ್ಯಾಪಾರದ ಉದ್ದೇಶ ಹಣದ ಬೇಡಿಕೆ. ನೆಕ್ಸ್ಟ್ ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುತ್ತೇವೆ. ಜೇಮ್ಸ್ ಅವರ ಪ್ರಕಾರ ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ, ಸಣ್ಣ ವ್ಯಾಪಾರದ ಹಣದ ಬೇಡಿಕೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುವರು. ಜೇಮ್ಸ್ ಅವರ ಪ್ರಕಾರ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಸಣ್ಣ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುವರು. ಜೇಮ್ಸ್ ಅವರ ಪ್ರಕಾರ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಸಣ್ಣ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಮೊತ್ತವನ್ನು ಬೇಡಿಕೆ ಎನ್ನುತ್ತೇವೆ. ಜೇಮ್ಸ್ ಅವರ ಪ್ರಕಾರ ಉದ್ದೇಶಗಳು ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಸಣ್ಣ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳುವ ಬಯಸುವ ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುವರು. ಜೇಮ್ಸ್ ಅವರ ಪ್ರಕಾರ ಹಣದ ಬೇಡಿಕೆ ವ್ಯವಹಾರ ಹಣದ ಬೇಡಿಕೆ, ವ್ಯಾಪಾರ ದೃಷ್ಟಿಯಿಂದ ಹಣದ ಬೇಡಿಕೆ. ನೆಕ್ಸ್ಟ್ ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳುವ ನಗದು ಹಣವನ್ನು ಮೊತ್ತ ಎನ್ನುವರು. ಮೊತ್ತ 19 ಗೊತ್ತಾಗುತ್ತೆ, ಅವ್ರನ್ನೆಲ್ಲ ತೋರಿಸ್ಬೇಕು ಅಂತ ನಿಮಗೆ ಬರುತ್ತೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುವರು. ಜೇಮ್ಸ್ ಅವರ ಪ್ರಕಾರ ಒಂದು ವ್ಯವಹಾರ ಉದ್ದೇಶದ ಹಣದ ಬೇಡಿಕೆ, ಎರಡನೇದು ಸಣ್ಣ ವ್ಯಾಪಾರ ಉದ್ದೇಶದ ಹಣದ ಬೇಡಿಕೆ. ಒಂದು ನಿರ್ದಿಷ್ಟ ಅವಧಿಯ ಜನರು ಬಳಿ ತಮ್ಮ ಇಟ್ಟುಕೊಳ್ಳುವ ನಗದು ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುವರು. ಜೇಮ್ಸ್ ಅವರ ಪ್ರಕಾರ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುತ್ತೇವೆ. ಜೇಮ್ಸ್ ಅವರ ಪ್ರಕಾರ ಉದ್ದೇಶಗಳು ಒಂದು ವ್ಯವಹಾರದ ಹಣದ ಬೇಡಿಕೆ, ಸಣ್ಣ ವ್ಯಾಪಾರದ ಉದ್ದೇಶ.
ನೆಕ್ಸ್ಟ್. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸಿದ ನಗದ ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುವರು. ಜೆ.ಎಂ. ಕೇನ್ಸ್ ರವರ ಪ್ರಕಾರ ವ್ಯವಹಾರದ ಉದ್ದೇಶ ಹಣದ ಬೇಡಿಕೆ, ಸಣ್ಣ ವ್ಯಾಪಾರದ ಉದ್ದೇಶ ಹಣದ ಬೇಡಿಕೆ. ಓಕೆ, ಸೊ ಈಗ ಅರ್ಥ ಆಯ್ತಲ್ಲ? ಹಣದ ಬೇಡಿಕೆ ಅಂದ್ರೆ ಏನು ಮತ್ತು ಹಣದ ಬೇಡಿಕೆಯ ಉದ್ದೇಶಗಳು, ಎರಡು ಮೈನ್ ಉದ್ದೇಶಗಳು. ಒಂದು ವ್ಯವಹಾರ